ಲೈಟ್ ಆಫ್ ಮಾಡಿದ್ಯಲ್ಲ ಗಂಗಾ. ಹಳೇದೆಲ್ಲ ಮರ್ತು ಬಿಡು ಅಂತ ನೀವೇ ಹೇಳಿದ್ರಲ್ಲ. ಕತ್ಲಲ್ಲಿ ಎಲ್ಲ ಮಾಯ ಆಗತ್ತೆ. ಆಲ್ ರೈಟ್, ಬೆಳಕಲ್ಲಿ ಎಲ್ಲ ಕಾಣತ್ತೆ, ಎಲ್ಲ ನೆನಪಾಗತ್ತೆ. ಹಾಗಂತ ಕತ್ಲೇನೆ ಜೀವನ ಆಗಬಾರ್ದು ಗಂಗಾ. ಹೌದು, ಗಂಗಾ ಜೀವನನ ಕತ್ಲಿಗೆ ತಳ್ಳಿ ನಾನ್ ಬೆಳಕಿಗೆ ಬರ್ತೀನಿ. ಒಂದು ಮಗುನ ಕಳ್ಕೊಂಡ್ವಿ ಅಂದ ಮಾತ್ರಕ್ಕೆ ಇನ್ನೊಂದು ಮಗು ಹುಟ್ಟಲ್ಲ ಅಂತ ಅನ್ಕೋಬೇಡ. ಖಂಡಿತ ನಮಗೆ ಇನ್ನೊಂದು ಮಗು ಹುಟ್ಟುತ್ತೆ. ಹೌದು ರೀ, ಈ ಸಲ ಹುಟ್ಟೋ ಮಗು ನಮ್ಮ ಮಗು. ಕಣ್ಣಿನ ರೆಪ್ಪೆ ಹಾಕಿ ಕಾಪಾಡ್ತೀನಿ. ಮುದ್ದಾಗಿರೋ ಮಗು ಹೆತ್ತು ನಿಮ್ ಕೈಲಿಡ್ತೀನಿ. ಕಹಿ ನೆನ್ಪಿರೋ ಹಳೆದನ್ನೆಲ್ಲ ಮರ್ತು ನೀನು ಹೇಳ್ತಿರೋ ಈ ಸಿಹಿ ಕನಸನ್ನ ನಿಜ ಮಾಡೋಣ ಗಂಗಾ. ಅದು ನಿಜ ಆಗ್ಬೇಕು ಅಂದ್ರೆ ನಾವಿಬ್ರು ಸಂಸಾರ ಮಾಡ್ಬೇಕು. ಈ ಮನೆಗೆ ಮತ್ತೆ ಖುಷಿ ತರಬೇಕು, ಎಲ್ಲರೂ ಸೇರಿ ಸಂಭ್ರಮ ಪಡ್ಬೇಕು. ಅದು ನಿನ್ ಕೈಯಲ್ಲೇ ಇದೆ ಜೈ. ನೋಡು ಗಂಗಾ, ನೀನು ಎಲ್ಲನೂ ಮರಿಬೇಕು, ಮತ್ತೆ ಮೊದಲಿನ ಹಾಗಾಗಬೇಕು. ನಾವೆಲ್ಲ ಖುಷಿಯಾಗಿರ್ಬೇಕು. ಅದಕ್ಕೆ ನೀನು ಎಷ್ಟು ಟೈಮ್ ತಗೋತೀಯೋ ತಗೋ, ನಾನು ವೆಯ್ಟ್ ಮಾಡ್ತಾನೆ ಇರ್ತೀನಿ. ನಿನ್ನ ತುಟಿ ಮೇಲೆ ಮತ್ತೆ ನಗು ಕಾಣೋವರೆಗೂ ವೆಯ್ಟ್ ಮಾಡ್ತಾನೇ ಇರ್ತೀನಿ. ವೇಟ್ ಮಾಡೋದು ಯಾಕೆ ಜೈ? ನಾನು ರೆಡಿ ಆಗಿದ್ದೀನಿ. ನಂಗೆ ಗೊತ್ತು ನಿನ್ನ ಮನಸ್ಸಿಗಾಗಿರೋ ಗಾಯ ಅಷ್ಟು ಬೇಗ ಮಾಯಲ್ಲ ಅಂತ. ನೀನು ತಾಯಿ ಆಗ್ಬೇಕಾಗಿತ್ತು, ಮತ್ತೆ ಹೆಂಡತಿ ಸ್ಥಾನಕ್ಕೆ ಬರೋದಕ್ಕೆ ಸಮಯ ಬೇಕಂತ ಗೊತ್ತು. ಆ ಗಿಲ್ಟ್ ಹೋಗೋದಕ್ಕೂ ಟೈಮ್ ಬೇಕು ಅಂತ ನನಗೆ ಗೊತ್ತು. ಬೇಕಾಗಿಲ್ಲ ಜೈ, ನಾನು ಹ್ಯಾಪಿಯಾಗಿ ನಿನ್ ಜೊತೆ ಇದ್ಬಿಡ್ತೀನಿ. ಓಕೆ, ನೀನು ಬೆಡ್ ಮೇಲೆ ಮಲ್ಕೋ, ನಾನು ಕೆಳಗಡೆ ಮಲ್ಕೋತೀನಿ. ಬೇಡ ರೀ, ಇಬ್ರು ಬೆಡ್ ಮೇಲೆ ಮಲ್ಕೊಳ್ಳೋಣ. ಯಾಕೆ? ನಾನು ಕೆಳಗೆ ಮಲಗ್ತೀನಿ ಅಂದರೆ ನಿನ್ನ ಮನಸ್ಸು ಒಪ್ಪಲ್ವಾ? ನನಗೆ ಕಷ್ಟ ಕೊಡಬಾರ್ದು ಅಂತ ಅನಿಸ್ತಿದ್ಯಾ? ಇಬ್ರು ಸೇರಿ ಸುಖವಾಗಿರ್ಬೇಕು ಅಂದ್ಕೊಂಡಿದ್ದೀನಿ ಜೈ. ಸರಿ, ನೀನು ಆ ಎಂಡಲ್ಲಿ ಮಲ್ಕೋ, ನಾನು ಈ ಎಂಡಲ್ಲಿ ಮಲ್ಕೋತೀನಿ. ನಿಂಗೆ ಡಿಸ್ಟರ್ಬ್ ಮಾಡಲ್ಲ. ಡಿಸ್ಟರ್ಬ್ ಏನೋ, ನಿನ್ ಜೊತೆ ಇರೋದೇ ನನ್ನ ಡ್ರೀಮ್. ಗುಡ್ ನೈಟ್ ಗಂಗಾ. ಗುಡ್ ನೈಟ್ ರೀ. ನಿನ್ ಜೊತೆ ಸ್ವೀಟ್ ನೈಟ್ ಯಾವಾಗ ಜೈ? ಗಂಗಾ ಸತ್ ಮೇಲ? ಹಾಗಾದ್ರೆ ಬೇಗ ಅವಳನ್ನ ಮುಗಿಸ್ತೀನಿ. ಯಾರು? ಯಾರು ಅಂದ್ರೆ ಮಾತಾಡ್ತಿಲ್ವಲ್ಲ? ಯಾರಮ್ಮ ನೀನು? ಅಲ್ಲೇ ಇರು, ಬರ್ತಿದ್ದೀನಿ. ಚಂದ್ರಿಕಾ, ಗಂಗನೇ ನೀನು ಅದಕ್ಕೆ ನೋಡಿದ್ರೆ ಅನ್ಸುತ್ತೆ. ಈಗ ಏನ್ ಮಾಡೋದು? ಏನೋ ಅಂತ ಹೇಳಿ ಮ್ಯಾನೇಜ್ ಮಾಡೋಣ. ನೀವು ಗಾಬರಿಯಾಗಿ ನನ್ನನ್ನು ಹೆದರಿಸ್ಬೇಡಿ, ಬನ್ನಿ.
ಏನತ್ಗೆ ಈಗ ಬಂದಿದ್ದು? ಅಲ್ಲಿ ಯಾರೋ ಹೋಗ್ತಾ ಇದ್ದಾರೆ. ಯಾರು ಇಲ್ಲ ಅತ್ಗೆ, ನಾವ್ ಇಲ್ಲೇ ಇದೀವಲ್ಲ. ಹೇಳ್ರಿ. ಹೌದಮ್ಮ, ಯಾರಾದ್ರೂ ಬಂದ್ರೆ ನಾವು ಹೇಳ್ತಿದ್ವಲ್ಲ. ನಾನ್ ನೋಡ್ದೆ, ಗಂಗನ್ ತರ ಕಾಣಿಸಿದ್ಲು. ಸುಮ್ನೆ ಇರಿ ಅತ್ಗೆ, ಗಂಗಾ ಜೈ ಜೊತೆ ಇದ್ದಾಳೆ, ಬೇಕಾದ್ರೆ ಹೋಗಿ ನೋಡಿ. ಮತ್ ನಾನ್ ನೋಡಿದ್ಯಾರನ್ನ? ಗಂಗಾನ? ಅಂದ್ರೆ ಯಾವಾಗ್ಲೂ ನೀವು ಸೊಸೆ ಬಗ್ಗೆನೇ ಯೋಚನೆ ಮಾಡ್ತಿರಲ್ಲ, ಅದಕ್ಕೆ ಗಂಗಾನ ನೋಡ್ದ ಹಾಗೆ ಅನ್ಸಿರುತ್ತೆ ಅಂತ ಇವ್ರು ಹೇಳಿದ್ದು ಅಲ್ವೇನ್ರಿ? ಹೌದಮ್ಮ, ಅದೇ ಅದೇ. ಹೌದು. ನೀವ್ ಈ ಟೈಮಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಸುಮ್ಮನೆ ಗಾಳಿ ತಗೋತಾ ಇದ್ವಿ. ಯಾಕೆ ನಿಮ್ ರೂಮಲ್ಲಿ ಫ್ಯಾನ್ ತಿರುಗ್ತಿಲ್ವಾ? ಅಬ್ಬಾ ಅತ್ತಿಗೆ, ನಿಮ್ಗದೆಲ್ಲ ಅರ್ಥ ಆಗಲ್ಲ. ನೀವು ಹೋಗಿ ಮಲ್ಕೊಳ್ಳಿ. ಅಮ್ಮಯ್ಯ, ಎಲ್ಲ ನಿಮ್ಮಿಂದನೇ. ಅಮ್ಮ, ಹೇಗೋ ತಪ್ಪಿಸ್ಕೊಂಡ್ವಿ ಚಂದ್ರಿಕಾ. ಅಮ್ಮ ಗಂಗಾ, ಎದ್ ಬಾ. ಏನಮ್ಮ, ನಿತ್ಯ ನೋಡಿದ್ಯಾ? ಮಾತಾಡ್ದ್ಯಾ? ಇಲ್ಲ ಚಿಕ್ಕಮ್ಮ, ನೋಡ್ದೆ ಅಷ್ಟೇ. ನಿತ್ಯ ನನ್ನ ನೋಡ್ಲಿಲ್ಲ. ಅದೇನಮ್ಮ? ಮಾತಾಡೋ ಅಷ್ಟರಲ್ಲಿ ಅವ್ರು ಬಂದ್ರು. ನಿತ್ಯ ನನ್ನ ಬಗ್ಗೆ ತುಂಬಾ ಚಿಂತೆ ಮಾಡ್ತಿದ್ಲು. ಅವ್ರ ಹತ್ರ ನನ್ನ ಬಗ್ಗೆನೆ ತುಂಬಾ ಮಾತಾಡ್ತಾ ಇದ್ಲು. ನನ್ಗೆಲ್ಲ ಅರ್ಥ ಆಯ್ತು. ಎಷ್ಟಾದ್ರೂ ನಿನ್ ತಂಗಿ ಅಲ್ವಮ್ಮ, ನಿಂಗಲ್ದೆ ಇನ್ಯಾರಿಗೆ ಸಹಾಯ ಮಾಡ್ತಾಳೆ? ನಿತ್ಯ ಅಂತ ತಂಗಿ ಇದ್ರೆ ಯಾವ ಅಕ್ಕ ಆದ್ರೂ ಸುಖವಾಗಿರ್ತಾಳೆ. ಹೌದಮ್ಮ, ನಿತ್ಯ ಸುಖವಾಗಿರ್ತಾಳೆ. ಅಯ್ಯೋ, ಗಂಗಾ ಹೇಳಿದ್ದು ಗಂಗನ್ ಬಗ್ಗೆನೇ ರೀ. ನಿತ್ಯ ಇಂದ ಗಂಗಾ ಸುಖವಾಗಿರ್ತಾಳೆ ಅಂತ ಅಂದ್ಲು. ನಿತ್ಯ ಕೂಡ ಸುಖವಾಗಿರ್ಬೇಕು. ಅದಕ್ಕೆ ಅಲ್ವಾ ಇದೆಲ್ಲ ಮಾಡಿದ್ದು. ಅಂದ್ರೆ ನೀನು ನಿತ್ಯನ್ಗೆ ಮದ್ವೆ ಏರ್ಪಾಡು ಮಾಡಿದ್ಯಲ್ಲಮ್ಮ, ಅದನ್ನೇ ಹೇಳಿದ್ರು. ಸರಿನಮ್ಮ, ನೀನ್ ಹೊರಡು. ನಾಳೆ ಬೆಳಗ್ಗೆ ನಿತ್ಯ ಬಂದು ನಿನ್ನ ನೋಡ್ತಾಳೆ. ಗುಡ್ ನೈಟ್ ಚಿಕ್ಕಮ್ಮ. ಬಾಯ್ ಚಿಕ್ಕಪ್ಪ. ಪಾಪ ಹುಡುಗಿ, ನಾವೇನು ಹೇಳಿದ್ರು ನಂಬ್ತಾಳೆ. ಕೊನೆಗೆ ತನ್ನ ಮನೆಗೆ ತಾನೇ ಕಳ್ಳಿ ತರ ಬರ್ಬೇಕಾಯ್ತು. ಶವ ಆಗಿ ಬರ್ಲಿಲ್ವಲ್ಲ ಅಂತ ಖುಷಿ ಪಡಿ. ಅವ್ರ ಕರ್ಮಕ್ಕೆ ಅವರೇ ಹೊಣೆ. ಅದ್ ಸರಿ, ನಿತ್ಯ ನಾಳೆ ಗಂಗಾಗೆ ಸಿಗ್ತಾಳಾ? ನಿತ್ಯ ಗಂಗಾಗ್ ಸಿಕ್ಕಿದ್ಲು ಅಂದ್ರೆ ಗಂಗಾಗೆ ಸಾವು ಬಂದ ಹಾಗೆ. ನಾಳೆ ಏನ್ ನಡೆಯುತ್ತೋ ನೋಡೋಣ. ನಾಣಿ ಅವ್ರೇ, ನೀವ್ ಇನ್ನೂ ಮನೆಗ್ ಹೋಗ್ಲಿಲ್ವಾ? ನಿಮ್ಮನ್ನ ಸಾರ್ನ ಒಂದ್ ಮಾಡೋವರೆಗೂ ನಾನೆಲ್ಲೂ ಹೋಗಲ್ಲ ಮೇಡಮ್. ಏನ್ ನಾಣಿ ಅವ್ರೆ ಇದು? ನಾವೇನಾದ್ರೂ ಜಗಳ ಆಡ್ಕೊಂಡಿದೀವಾ? ಜಗಳ ಆದ್ರೂ ಪರವಾಗಿಲ್ಲ ಮೇಡಮ್, ನೀವು ಸಾರ್ ಪಕ್ಕದಲ್ಲಿರ್ಬೇಕು. ಆದ್ರೆ ಈಗ ನೀವು ದೂರ ಇದ್ದೀರಾ. ನಿಮ್ ಜಾಗದಲ್ಲಿ ಬೇರೆ ಯಾರೋ ಇದ್ದಾರೆ. ಅವರನ್ನೇ ನೀವು ಅಂತ ಸಾರ್ ಅನ್ಕೊಂಡಿದ್ದಾರೆ. ಇದು ತುಂಬಾ ಡೇಂಜರು. ಡೇಂಜರ್ ಏನಿದೆ ನಾಣಿ ಅವ್ರೆ? ನನ್ನ ಕಾಪಾಡೋದಿಕ್ಕಂತಾನೆ ನಿತ್ಯ ನನ್ನ ಸ್ಥಾನದಲ್ಲಿರೋದು. ಇವಾಗ ಕೂಡ ಅವ್ರ ಜೊತೆ ನಿತ್ಯ ನನ್ನ ಬಗ್ಗೆನೆ ಪರೋಕ್ಷವಾಗಿ ಮಾತಾಡ್ತಾ ಇದ್ಲು. ನಿತ್ಯನ ಸುಮ್ಮನೆ ಅಪಾರ್ಥ ಮಾಡ್ಕೊಂಡ್ರಿ. ಆ ಮಾತೆಲ್ಲ ನಿಮ್ಮನ್ನ ನಂಬಿಸೋಕೆ ಮೇಡಮ್. ನೀವು ಆ ಮಾಯೆಯಲ್ಲಿ ಬೀಳ್ಬೇಡಿ. ಇಲ್ಲ ನಾಣಿ ಅವ್ರೆ, ನಾನು ನನ್ನ ತಂಗಿನ ನಂಬ್ತೀನಿ. ನಾಳೆ ಅವಳು ನಮ್ಮ ಮನೆಗೆ ಬರ್ತಾಳೆ, ನಾನು ಇಲ್ಲಿಗೆ ಬರ್ತೀನಿ. ಅವ್ರು ಬರದೇ ಇದ್ರೆ ಆಗೇನ್ ಮಾಡ್ತೀರಾ ಮೇಡಮ್? ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಒಂದ್ ವೇಳೆ ಬರ್ದೇ ಇದ್ರೆ ಅದಕ್ಕೂ ಕೂಡ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ನೀವು ಮೋಸ ಹೋಗ್ತಿದ್ದೀರಾ ಮೇಡಮ್. ರಕ್ತ ಸಂಬಂಧನ ಅತಿಯಾಗಿ ನಂಬ್ತಿದ್ದೀರಾ. ಮನುಷ್ಯರ ಮಧ್ಯೆ ಇರ್ಬೇಕಾದ್ದು ನಂಬಿಕೆನೇ ನಾಣಿ ಅವ್ರೆ. ಅದಿಲ್ದೇ ಇದ್ರೆ ನಾವು ಮನುಷ್ಯರೇ ಅಲ್ಲ. ನೀವು ಮನೆಗೆ ಹೋಗಿ. ತುಂಬಾ ಹೊತ್ತಾಗಿದೆ ಮೇಡಮ್. ಈಗ ನೀವು ಒಂಟಿಯಾಗಿ ಹೇಗೆ ಹೋಗ್ತೀರಾ? ನಿಮ್ ಜೊತೆಗೆ ನಾನು ಬರ್ತೀನಿ. ನನಗೇನು ಆಗಲ್ಲ ನಾಣಿ ಅವ್ರೆ, ನೀವ್ ಯಾಕೆ? ದಯವಿಟ್ಟು ನನಗೂ ಬರೋಕ್ ಬಿಟ್ಬಿಡಿ ಮೇಡಮ್. ಸರಿ, ಬನ್ನಿ. ಬನ್ನಿ. ಇರಮ್ಮ, ಅಲ್ಲಿ ಏನಾಯ್ತು ಅಂತ ಕೇಳಲ್ವಾ?
ಅಲ್ಲೇನ್ ನಡೆದಿರತ್ತೆ ಅಂತ ನನಗೆ ಗೊತ್ತಿಲ್ಲದೆ ಇದ್ರೆ ಅಲ್ವಾ ಗಂಗಾ ನಿನ್ನನ್ನು ಕೇಳೋದು. ನೀನು ಸೇಫ್ ಆಗಿ ವಾಪಸ್ ಬರ್ತೀಯೋ ಇಲ್ವೋ ಅಂತ ಅಷ್ಟೇ ಕಾಯ್ತಿದ್ದೆ. ಆದ್ರೂ ನೀನು ಕೇಳಿದ್ಯಲ್ಲ ಅಂತ ಹೇಳ್ತಿದ್ದೀನಿ. ನಿತ್ಯನ ನೋಡೋದಕ್ಕೆ ಹೋಗಿದ್ದೆ, ಆದರೆ ನಿತ್ಯ ನಿನ್ನನ್ನು ನೋಡಲಿಲ್ಲ. ಚಂದ್ರಿಕಾನೋ ಕೃಷ್ಣನೋ ಬಂದು ನಿತ್ಯ ಬಂದು ನಾಳೆ ನಿನ್ನ ನೋಡ್ತಾಳೆ ಅಂತ ಹೇಳಿರ್ತಾರೆ. ನೀನ್ ನಿತ್ಯನ್ನ ಜೈನ ದೂರದಿಂದ ನೋಡಿ ವಾಪಸ್ ಬಂದಿರ್ತೀಯ, ಕರೆಕ್ಟಾ? ಏನಮ್ಮ ಎಲ್ಲ ನೋಡ್ದಾಗೆ ಹೇಳ್ತಾ ಇದ್ಯಾ? ನೋಡ್ಬೇಕಾಗಿರೋ ಅವಶ್ಯಕತೆ ಏನಿದೆ? ನಾನು 20 ವರ್ಷದಿಂದ ನಿತ್ಯನ ನೋಡ್ತಾನೆ ಇದ್ದೀನಿ. ಅವಳೇನ್ ಮಾಡ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿತ್ಯ ಏನ್ ಮಾಡಿದಳೋ ನಿನಗೆ ನಿಜವಾಗ್ಲೂ ಗೊತ್ತಿಲ್ಲಮ್ಮ. ಸುಮ್ಮನೆ ಅವಳನ್ನ ಅಪಾರ್ಥ ಮಾಡ್ಕೊಂಡೆ. ಅವ್ರ ಹತ್ರ ಇಂಡೈರೆಕ್ಟ್ ಆಗಿ ನನ್ನ ಬಗ್ಗೆ ಮಾತಾಡಿದ್ಲು. ನನ್ನ ಪ್ಲೇಸಿಗೆ ನಾನು ಯಾವಾಗ ಹೋಗ್ತೀನೋ ಅಂತ ಅವಳು ಕಾಯ್ತಾ ಇದ್ದಾಳೆ. ಕೊನೆಗೆ ಅವ್ರ ಜೊತೆಗೆ ಆ ಬೆಡ್ ಮೇಲೂ ಮಲಗ್ಲಿಲ್ಲ. ಆ ಅರ್ಹತೆ ನನಗಿಲ್ಲ, ಕೆಳಗ್ ಮಲಗ್ತೀನಿ ಅಂತ ಅವ್ರ ಹತ್ರ ಹೇಳ್ತಿದ್ಲು. ಅಷ್ಟು ಒಳ್ಳೆಯವಳನ್ನ ಯಾಕಮ್ಮ ಅಪಾರ್ಥ ಮಾಡ್ಕೋತಾ ಇದ್ಯಾ? ಅವಳು ಕೂಡ ನಿನ್ ಮಗಳೇ ಅಲ್ವಾ? ನಿಜ ಏನು ಅಂತ ನಿಂಗೆ ಅರ್ಥ ಆಗ್ತಾ ಇಲ್ಲ ಗಂಗಾ. ಒಳ್ಳೆತನ ಅನ್ನೋ ಪೋರೆ ನಿನ್ ಕಣ್ಣಿಗೆ ಅಡ್ಡ ಆಗಿದೆ. ನಿನಗ್ ನೀನೇ ಮೋಸ ಮಾಡ್ಕೋತಿದ್ಯಾ. ಆ ನಿತ್ಯ ನಿನ್ನ ಪೂರ್ತಿಯಾಗಿ ಮುಳುಗಿಸ್ತಾ ಇದ್ದಾಳೆ. ಸಾಕಮ್ಮ. ನಾಳೆ ಖಂಡಿತ ನಿತ್ಯ ಇಲ್ಲಿಗೆ ಬರ್ತಾಳೆ. ನಾನು ಅಲ್ಲಿಗೆ ಹೋಗ್ತೀನಿ. ಇದೇ ನಡೆಯೋದು. ನೋಡಿದ್ಯಾ ನಾಣಿ, ಇವಳಿಗೆ ತಂಗಿ ಅಂದ್ರೆ ಎಷ್ಟು ಪ್ರೀತಿ ನಂಬಿಕೆ ಅಂತ. ನಾನು ಕೂಡ ಹೇಳಿ ನೋಡಿದೆ ಮೇಡಮ್, ಆದರೆ ಗಂಗಾ ಮೇಡಮ್ ಕೇಳ್ತಾನೆ ಇಲ್ಲ. ಹೆತ್ತ ತಾಯಿ ನಾನು ಹೇಳಿದ್ರೇನೆ ನಂಬ್ತಾ ಇಲ್ಲ. ಇವಳನ್ನ ಹೇಗೆ ಕಾಪಾಡೋದು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವಳಂತ ಮಗಳಿಗೆ ತಾಯಿ ಆದೆ ಅಂತ ಸಂತೋಷ ಪಡ್ಲು, ನಿತ್ಯ ಅಂತ ಕೆಟ್ಟೊಳಗೆ ಜನ್ಮ ಕೊಟ್ಟಿದ್ದಕ್ಕೆ ದುಃಖ ಪಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ಏನು ತೋಚ್ತಾ ಇಲ್ಲ ನಾಣಿ. ನಾನು ನಿತ್ಯ ಅವ್ರ ಹತ್ರ ಮಾತಾಡಿ ನೋಡಿದೆ ಮೇಡಮ್, ಅವ್ರಿಗೆ ತಿರುಗಿ ಬರೋ ಉದ್ದೇಶ ಸ್ವಲ್ಪನೂ ಇಲ್ಲ. ವಾಪಸ್ ಯಾಕೆ ಬರ್ತಾಳೆ ನಾಣಿ? ಬೇಕು ಅಂತಾನೆ ಅವಳಲ್ಲಿ ಹೋಗಿರೋದು, ಮತ್ತೆ ಬರಲ್ಲ. ಆದ್ರೆ ಹೇಗಾದ್ರೂ ಮಾಡಿ ಕರೆಸ್ಬೇಕು ಮೇಡಮ್. ಗಂಗಾ ಮೇಡಮ್ನ ತಿರುಗಿ ಆ ಮನೆ ಕಳಿಸ್ಬೇಕು, ಸಾರ್ನ ಮೇಡಮ್ನ ಸೇರಿಸ್ಬೇಕು. ನಾನು ಆಸೆ ಪಡೋದು ಅದೇ ನಾಣಿ. ಆದ್ರೆ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ನಿತ್ಯ ಅವ್ರು ಬರದೇ ಇದ್ರೆ ನಾವೇ ಕರ್ಸೋಣ ಮೇಡಮ್. ಹುತ್ತದಲ್ಲಿರೋ ಹಾವು ಹೊರಗೆ ಬರಬೇಕು ಅಂದ್ರೆ ಪುಂಗಿ ಊದಬೇಕು, ಬಿಲ್ದಲ್ಲಿರೋ ಇಲಿ ಹೊರಗೆ ಬರಬೇಕು ಅಂದ್ರೆ ಬೆಂಕಿ ಹಚ್ಚಬೇಕು. ಅದೇ ಥರ ನಿತ್ಯ ಅವರನ್ನ ಮನೆಯಿಂದ ಹೊರಗೆ ಕರೆಸ್ಬೇಕು. ಒಂದು ಸಾರಿ ನಿತ್ಯ ಮೇಡಮ್ ಹೊರಗೆ ಬಂದು ಗಂಗಾ ಮೇಡಮ್ ಆ ಮನೆಗೆ ಹೋದ್ರೆ ಆಮೇಲೆ ನಿತ್ಯ ಮೇಡಮ್ ಏನೂ ಮಾಡೋಕ್ಕಾಗಲ್ಲ. ಏನಂತೀರಾ ಮೇಡಮ್? ಕರೆಕ್ಟ್ ನಾಣಿ, ನಂಗೊಂದು ಐಡಿಯಾ ಬಂದಿದೆ. ಸಿಟಿ ಎಲ್ಲ ವೈರಲ್ ಫೀವರ್ ಇಂದ ಒದ್ದಾಡ್ತಿದೆ. ಆ ಹಾಳ್ ಜ್ವರ ನಿಮ್ಗೂ ಕೂಡ ಬಂದಿದ್ಯಾ ಏನೋ? ಹಾಗ್ ನಡಕ್ತಿದ್ದೀರಾ? ಬಂದಿದೆ. ಯಾವ ಫೀವರ್ ಬಂದಿದೆ? ಡೆಂಗ್ಯೂನಾ, ಚಿಕನ್ ಗುನ್ಯಾನಾ? ನಿತ್ಯ ಗಂಗಾ ಫೀವರು. ಅದೇನ್ ಫೀವರ್ ರೀ? ಸೊಳ್ಳೆ ಕಚ್ಚಿದ್ರೆ ಬರೋ ವೈರಲ್ ಫೀವರ್ಗಿಂತ ಈ ಅಕ್ಕ ತಂಗಿರ್ ಕೊಡೋ ಟಾರ್ಚರ್ ಭಯಂಕರ ಚಂದ್ರಿಕಾ. ತಡ್ಕೊಳಕ್ ಆಗ್ತಿಲ್ಲ. ಅವ್ರು ನಿಮ್ಗೇನ್ ಟಾರ್ಚರ್ ಮಾಡಿದ್ರು? ಅವ್ರ ಹಣೆ ಬರ ಅವ್ರದ್ದು. ಅವ್ರು ಹಣೆ ಬರ ಅವ್ರದ್ದಾದ್ರೆ ಪ್ರಾಬ್ಲಮ್ ಇಲ್ಲ. ಅವ್ರು ಕೊಡೋ ಪ್ರಾಬ್ಲಮ್ಗೆ ನಾವು ಹೋಗೋ ತರ ಇದ್ಯಲ್ಲೇ. ಅಮ್ಮೋ, ಈ ನಿತ್ಯ ಏನೋ ಬಾಗ್ಲು ತಟ್ಟಿ ಹೊರಗೆ ಹೋಗಲ್ಲ ಅಂತಾಳೆ. ಆ ಗಂಗಾ ನೋಡಿದ್ರೆ ಈ ಮನೆ ಒಳಗೆ ಯಾವಾಗ ಬರ್ತೀನೋ ಅಂತ ಕಾಯ್ತಾ ಇದ್ದಾಳೆ. ನಿನ್ನೆ ಜೈ ಪಕ್ಕದಲ್ಲಿರೋದಕ್ಕೆ ನಿತ್ಯ ಎಸ್ಕೇಪ್ ಆದ್ಲು, ಗಂಗಾ ತಿರ್ಗಿ ಹೋದ್ಲು. ಇದ್ರಲ್ಲೇನ್ ಸಮಸ್ಯೆ ಇದೆ? ಇನ್ನು ನಿಜವಾದ ಸಮಸ್ಯೆ ಶುರುವಾಗತ್ತೆ. ನಿತ್ಯ ಆ ಮನೆಗೆ ಹೋಗಿ ಅವಳನ್ನ ಈ ಮನೆಗೆ ಕಳಿಸ್ತಾಳೆ ಅಂತ ಗಂಗಾ ಅನ್ಕೊಂಡಿದ್ದಾಳೆ. ಈ ಮನೆ ಬಿಟ್ಟು ಹೋಗೋ ಉದ್ದೇಶ ನಿತ್ಯ ಆಗಿಲ್ಲ. ಈ ಮನೆನ ಜೈನ ಬಿಟ್ಕೊಡೋ ಉದ್ದೇಶ ಗಂಗಾಗಿಲ್ಲ. ಅವಳು ಮತ್ತೆ ಬರ್ತಾಳೆ ಚಂದ್ರಿಕಾ. ಗಂಗಾನ ಮ್ಯಾನೇಜ್ ಮಾಡಿ ಅಂತ ನಿತ್ಯ ನಮ್ಗೆ ಹೇಳ್ತಾಳೆ ಚಂದ್ರಿಕಾ. ನಾವೇನ್ ಹೇಳಿದ್ರು ಆ ಗಂಗಾ ಕೇಳಲ್ಲ ಚಂದ್ರಿಕಾ. ಹಾಗೆ ಮನೆ ಒಳಗೆ ಬರ್ತಾಳೆ. ಆ ಅಕ್ಕ ತಂಗಿ ಇಬ್ರು ಮನೆಯಲ್ಲಿ ಯಾರ ಕಣ್ಣಿಗೆ ಬಿದ್ರು ದೊಡ್ಡ ಪ್ರಳಯ ಆಗತ್ತೆ ಚಂದ್ರಿಕಾ. ಅದು ನಮ್ಮ ಪ್ರಾಣಕ್ಕೆ ಕಷ್ಟ.
ಅದನ್ನ ನೆನಪು ಮಾಡ್ಕೊಂಡ್ರೆ ಇದ ನಿಮ್ ಭಯ? ಯಾಕೆ ನಿನ್ಗಿಲ್ವಾ ಭಯ? ಅವ್ರಿಗಿಲ್ದಿರೋ ಭಯ ನಮ್ಗೆ ಯಾಕ್ರಿ? ಸುಮ್ನೆ ಹೆದರ್ಕೊಂಡು ನೀವು ನನ್ನ ಸ್ಟಿಕ್ಕರ್ನ ಹಾಳು ಮಾಡಬೇಡಿ. ಸ್ಟಿಕ್ಕರ್? ಅದೇ ರೀ, ಹಣೆ ಬೊಟ್ಟು. ಭಯಕ್ ನಿಮ್ ಪ್ರಾಣ ಹೋದ್ರೆ ಬೊಟ್ಟು ಬಳೆ ಇಲ್ದೆ ಡಿಗ್ಲಾಮರ್ ಆಗಿ ನನ್ ಬದುಕಕ್ಕಾಗಲ್ಲ. ನನ್ಗಿಂತ ನಿನ್ಗೆ ಬೊಟ್ಟು ಬಳೆ ಮೇಕಪ್ ಅಂದ್ರೆ ಮುಖ್ಯನಾ ಚಂದ್ರಿಕಾ? ಹಾ, ಅದೆಲ್ಲ ಇದ್ರೇನೆ ಅಲ್ವಾ ನೀವು ಬದುಕಿದೀರಾ ಅಂತ ಎಲ್ರಿಗೂ ಗೊತ್ತಾಗೋದು. ಅದೇನು ನಾನಿದ್ರಲ್ವಾ ಅದೆಲ್ಲ ನಿನ್ಗೆ ಉಳಿಯೋದು? ಅದೇ ಹೇಳ್ತಿರೋದು. ನೀವ್ ಹೇಗಾದ್ರೂ ಅರ್ಥ ಮಾಡ್ಕೊಳ್ಳಿ. ನಾನ್ ಮೇಕಪ್ ಕಿಟ್ಗೆ ನನ್ ದೂರ ಮಾಡಬೇಡಿ. ಮೇಕಪ್ಗೋಸ್ಕರ ಗಂಡನ? ಮಾಡರ್ನ್ ಹೆಂಡ್ತಿರಿಗೆ ನನ್ನ ಹೆಂಡ್ತಿನೇ ಎಕ್ಸಾಂಪಲ್ ಆಗ್ತಾಳೆ ಅಂತ ಕನ್ಸಲ್ ಕೂಡ ಅನ್ಕೊಳ್ಳಿಲ್ಲ. ನಿನ್ನೆ ಏನೋ ಜೈ ನನ್ನ ಪಕ್ಕದಲ್ಲೇ ಇದ್ದಿದ್ರಿಂದ ಮಾಮಿಂದ ಗಂಗಾನಿಂದ ಎಸ್ಕೇಪ್ ಆದೆ. ಈಗ ಜೈ ಆಫೀಸಿಗೆ ಹೋದ್ರೆ ಗಂಗಾ ಇಮ್ಮಿಡಿಯೇಟ್ ಆಗಿ ಇಲ್ಲಿಗೆ ಬರ್ತಾಳೆ, ಇಲ್ಲ ಅಲ್ಲಿಗೆ ಬಾ ಅಂತ ಮಾಮ್ ನನ್ನ ಫೋರ್ಸ್ ಮಾಡ್ತಾಳೆ. ಸೊ ಹೇಗಾದ್ರೂ ಜೈನ ಮನೇಲೇ ಇರೋ ಹಾಗೆ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡ್ದೆ ಗಂಗಾ? ನೀವು ಮಾಡಿಲ್ವಲ್ಲ? ನೀನು ತಿನ್ಬಿಡು. ನನಗೆ ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆ, ನಾನು ಬೇಗ ಹೋಗಬೇಕು. ಹೋಗಿ. ನನ್ನ ಮಗು ನನ್ನ ಬಿಟ್ಟು ಹೋಗ್ಬಿಡ್ತು. ನೀವು ಕೂಡ ನನ್ನ ಒಂಟಿ ಮಾಡಿ ಆಫೀಸಿಗೆ ಹೋಗ್ಬಿಡಿ. ನನ್ನ ನೋವು ಯಾರಿಗೆ ಬೇಕು? ರೂಮಲ್ಲಿ ಒಬ್ಳೆ ಕೂತು ಅಳ್ತೀನಿ. ಈ ಗೋಡೆಗೆ ನನ್ನ ನೋವು ಹೇಳ್ಕೋತೀನಿ. ಸಾರಿ ಗಂಗಾ, ನೀನು ಬಿಟ್ಟು ಹೋಗ್ಬೇಕು ಅಂತ ನನಗನ್ಸುತ್ತಾ? ನಿನ್ನ ಜೊತೆಗೆ ಇರಬೇಕು ಅಂತ ಅನ್ಸುತ್ತೆ. ಆದರೆ ಆ ನಾಣಿಯವರು ನಿಮ್ಮನ್ನ ಬಾ ಅಂತಿದಾರಲ್ವಾ? ಇಲ್ಲ, ನಿನ್ನ ಎದುರಿಗೆ ಎದ್ದು ನಿನ್ನ ಫೇಸ್ ಮಾಡೋದಕ್ಕಾಗ್ತಿಲ್ಲ. ನಿನ್ನ ಎಂಪ್ಟಿನೆಸ್ನ ಹೇಗೆ ಹೋಗ್ಸೋದು ನನಗೆ ಗೊತ್ತಾಗ್ತಿಲ್ಲ. ಗಿಲ್ಟ್ ಫೀಲ್ ಆಗ್ತಿದೆ. ಯಾಕೆ? ನೀವೇನು ತಪ್ಪು ಮಾಡಿಲ್ವಲ್ಲ? ತಪ್ಪು ಮಾಡಿದ್ದು ನಾನು. ನೀನೇನು ಬೇಕು ಅಂತ ಮಾಡಿದ್ಯಾ? ಕಾಲ್ ಜಾರಿ ಬಿದ್ದೆ. ನಾನು ಗಿಲ್ಟ್ ಫೀಲ್ ಆಗ್ತಿರೋದು ಅದಕ್ಕಲ್ಲ. ಬೇಬಿ ಬೇಬಿ ಅಂತ ನಿನಗೆ ಆಸೆ ಹುಟ್ಟಿಸ್ದೆ. ಏನೇನೋ ಭಾರನ ನಿನ್ನ ಭುಜದ ಮೇಲೆ ಹಾಕಿದೆ. ನಿನ್ನ ನಿದ್ರೆ ಮಾಡೋದಕ್ಕೂ ಬಿಡದೆ ಎಚ್ಚರ ಇದ್ದು ಕನ್ಸು ಕಾಣೋ ಹಾಗೆ ಮಾಡಿದೆ. ನಿನ್ನ ಮೇಲೆ ಪ್ರೆಷರ್ ಹಾಕಿದೆ. ನಿನ್ನ ಮೇಲಿರೋ ಪ್ರೀತಿಗೆ, ಬೇಬಿ ಮೇಲಿರೋ ಅತಿಯಾದ ಆಸೆಗೆ ಪ್ರತಿ ಕ್ಷಣ ನಿನ್ನ ಹಿಂದೆನೇ ಬಿದ್ದೆ. ನೀನು ಎಲ್ಲಿ ಹೋದ್ರೂ ಅಲ್ಲಿಗೆ ಬಂದು ಪ್ರತಿಯೊಂದಕ್ಕೂ ನಿನ್ನ ಪ್ರಶ್ನೆ ಮಾಡಿ ನಿನಗೆ ಫ್ರೀಡಮ್ ಇಲ್ದಿರೋ ಹಾಗೆ ಮಾಡಿದೆ. ಮೋಸ್ಟ್ಲಿ ಹೀಗಾಗೋದಕ್ಕೆ ಕಾರಣ ನಾನೇನೇನೋ. ತಪ್ಪು ನಂದೆ. ದಟ್ಸ್ ವೈ ನಿನ್ನ ಮುಂದೆ ನಿಲ್ಲೋದಕ್ಕಾಗ್ತಿಲ್ಲ ಗಂಗಾ. ಈ ಮಾತನ್ನ ಗಂಗಾ ಕೇಳಿದ್ರೆ ಕುಣ್ದಾಡ್ತಿದ್ಲೇನೋ, ಆದ್ರೆ ಅವಳ ಮೇಲೆ ನೀನು ಗಿಲ್ಟ್ ತೋರ್ಸೋದು ನನಗೆ ಉರಿತಾ ಇದೆ. ನಿಮ್ ಸ್ಥಾನದಲ್ಲಿ ಯಾವ ಗಂಡ್ಸಿದ್ರು ಹೀಗೆ ಮಾಡ್ತಾರೆ ರೀ. ಗಂಡ ಆಗಿ ತಂದೆ ಆಗೋನಾಗಿ ಅದು ಅವನ ಜವಾಬ್ದಾರಿ, ಅವನ ಕರ್ತವ್ಯ. ಅಲ್ಲ, ನಾನು ನಿನ್ನ ಲಿಮಿಟ್ ಮೀರಿದೆ, ಅದಕ್ಕೆ ಹೀಗಾಯ್ತು. ಪ್ರೀತಿಗೆ ಲಿಮಿಟ್ ಏನಿರುತ್ತೆ ರೀ? ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ ಗಂಗಾ. ನಾನು ಆ ಲಿಮಿಟ್ನ ಕ್ರಾಸ್ ಮಾಡಿಬಿಟ್ಟೆ. ಅದಕ್ಕೆ ನಿನ್ನ ಫೇಸ್ ಮಾಡೋದಕ್ಕಾಗದೆ ಓಡ್ತಿದ್ದೀನಿ. ಓಡ್ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಅಂದ್ರೆ ಈ ಸಮಸ್ಯೆಗೆ ಪರಿಹಾರ ಅದಲ್ಲ ರೀ. ನಾವು ಒಬ್ರನ್ನೊಬ್ರು ಸಪೋರ್ಟ್ ಮಾಡಬೇಕು, ನೋವನ್ನ ಹೇಳ್ದೇನೆ ಮರಿಬೇಕು, ಮತ್ತೆ ಮೊದ್ಲಿನ ಮನುಷ್ಯರಾಗಬೇಕು. ಆಗ್ಲೇ ಅಲ್ವಾ ನಾವು ಕೇಳ್ಕೊಂಡಿದ್ದು ತಿರುಗಿ ಸಿಗೋದು. ನನ್ನ ಮುಖ ನೋಡಲ್ಲ ಅಂತ ನೀವು ಓಡ್ ಹೋಗಿ ನಿಮಗ್ ಮುಖ ತೋರ್ಸಲ್ಲ ಅಂತ ನಾನು ಕೂತ್ಕೊಂಡ್ರೆ ಪ್ರಯೋಜನ ಏನಿದೆ? ಅವರಷ್ಟಕ್ಕೆ ಅವರಿದ್ರೆ ಈ ಸಮಸ್ಯೆ ಹೇಗೆ ಸರಿಯಾಗೋದು? ಬಂದಿರೋ ನಷ್ಟನ ಬೇಗ ಮರೆತು ಲಾಭದ ಬಗ್ಗೆ ಯೋಚನೆ ಮಾಡೋ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ನೀವು. ಪರ್ಸನಲ್ ವಿಷಯದಲ್ಲಿ ಯಾಕೆ ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಮೊದಲಿನ ಜೈ ಆಗಿದ್ರೆ ಹಾಗೆ ಇರ್ತಿದೆ ಗಂಗಾ.
ಲೈಫ್ಗೂ ಬಿಸ್ನೆಸ್ಗೂ ವ್ಯತ್ಯಾಸ ಗೊತ್ತಾಗದೆ ಮೆಟೀರಿಯಲಿಸ್ಟಿಕ್ ಆಗಿದ್ದೆ. ಆದರೆ ನೀನು ನನ್ನ ಮನುಷ್ಯನನ್ನಾಗಿ ಮಾಡಿದೆ. ದುಡ್ಡು ಅಗತ್ಯ ಅಷ್ಟೇ, ಅದೇ ಜೀವನ ಅಲ್ಲ ಅಂತ ತಿಳಿಸ್ದೆ. ಜೀವನದಲ್ಲಿ ಕಷ್ಟ ಸುಖನ ಅರ್ಥ ಮಾಡಿಸ್ದೆ. ಮತ್ತೆ ನಾನು ಮೊದಲಿನ ಥರ ಮಿಷಿನ್ ಆಗೋದಕ್ಕೆ ಇಷ್ಟಪಡಲ್ಲ. ಅಂದ್ರೆ ಇಷ್ಟು ಬೇಗ ನನ್ನ ಜೊತೆ ಸಂಸಾರ ಮಾಡಲ್ಲ ಅಂತ ಆಯ್ತು. ಈ ಪೇನ್ ನನಗೆ ಲೆಸನ್ ಆಗಬೇಕು ಗಂಗಾ. ನನ್ನನ್ನು ನಾನು ಸರಿ ಮಾಡ್ಕೋಬೇಕು. ಅದಕ್ಕೆ ಐ ನೀಡ್ ಸಮ್ ಸ್ಪೇಸ್. ಮತ್ತೆ ನಾರ್ಮಲ್ ಆಗೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಅದಕ್ಕೆ ಆಫೀಸೇ ಬೆಸ್ಟ್. ನನ್ನ ಹೋಗೋದಕ್ಕೆ ಬಿಡು ಪ್ಲೀಸ್. ಫೋರ್ಸ್ ಮಾಡಿದ್ರೆ ಇವನಿಗೆ ಡೌಟ್ ಬರಬಹುದು.